ಈ ಸ್ಕ್ಯಾನರ್ ಏನಿದೆ ಇದನ್ನ ಅಲ್ಲಿ ಮಿಷಿನ್ಗೆ ಹಾಕ್ಬೇಕು ಕಡೆ ಈ ಥರ ಎಂದಾಗ ಮಾತ್ರ ಓಪನಿಂಗ್ ಆಗೋದು ಅದು ಮೆಟ್ರೋಗೆ ಕಾಣಿಸಿದೆ ಅದೇ ನಮ್ಮ ಮೆಟ್ರೋ ಮುಂದ್ಗಡೆ ನಮ್ಮ ಅಪ್ಪು ಬಾಸ್ತು ಫಿಲಮ್ ಯುವರತ್ನ ಅಪ್ಪು ಬಾಸ್ ಫಿಲಮು ಮುಂದ್ಗಡೆ ಸೊ ಹಾಯ್ ಗುಡ್ ಮಾರ್ನಿಂಗ್. ಇವಾಗ ನಾವಿರೋದು ಎಲ್ಲಿ ಗೊತ್ತಾ? ಶಾಜಹಾನ್ ಕಟ್ಟಿರೋವಂಥ ತಾಜ್ ಮಹಲ್ ಅಂದರೆ ಆಗ್ರಾ. ಟೈಮ್ ಇವಾಗ 7 ಗಂಟೆ. ಈಗ ಇನ್ನು ಶ್ರೀ ಕೃಷ್ಣ ಹುಟ್ಟಿರೋಂಥ ಜನ್ಮಭೂಮಿ ಮಧುರ 8 ಗಂಟೆ ಅಷ್ಟೊತ್ತಿಗೆ ಅಲ್ಲಿ ಇರ್ತೀವಿ. ಸೊ ನನ್ನ ಛೋಟ ಫ್ರೆಂಡ್ಸ್ ಈಗ ಅವರು ಅಲ್ಲೇ ಇಳ್ಕೊಡ್ತಾರೆ. ಅವರ ವಿಷಯ ನಾನು ಹಿಂದಿಲಿ ವ್ಲಾಗ್ ಮಾಡಬೇಕು ಅಂತ ಅವ್ರ ಜೊತೆ ಹೋಗ್ಬೇಕಾದಾಗ ಅವರು ನೋಡ್ಬೇಕಂದ್ರೆ ನಾನು ಕನ್ನಡದಲ್ಲಿ ಮಾಡೋದಲ್ವ ಅವ್ರು ಅರ್ಥ ಆಗೋದಿಲ್ಲ ಅವ್ರಿಗೆ. ಸೊ ಹಿಂದಿಲಿ ವ್ಲಾಗ್ ಮಾಡಿದ ಒಂದು ಸಣ್ಣ ರಿಕ್ವೆಸ್ಟ್ ನೋಡೋಣ. ಮಧುರದಲ್ಲಿ ಹೋದ್ಮೇಲೆ ಅವ್ರ ಜೊತೆ ಒಂದು ಹಿಂದಿಲಿ ಒಂದು ಸಣ್ಣ ವ್ಲಾಗ್ ಮಾಡೋಣ ನಾನು. ಸೊ ಇವಾಗ ಆಗ್ರಾದಲ್ಲಿದ್ದೀವಿ ನೋಡಿ. ಆಗ್ರಾ ಸ್ಟೇಷನ್ ಈ ಕಡೆಯಿಂದ ಇಳಿಯೋದಿಲ್ಲಿ. ಇದು ಆಗ್ರಾ ಸ್ಟೇಷನ್ ಗೈಸ್. ಇಸ್ ಆಗ್ರಾ ಸ್ಟೇಷನ್. ಆಗ್ರಾದಲ್ಲೂ ಸುಮಾರು ಜನ ಎಳ್ದು ಬಿಟ್ಟಿದ್ದಾರೆ. ಮುಸ್ಲಿಮ್ಸ್ ಜಾಸ್ತಿ ಹೇಳ್ತಾರೆ ಆಗ್ರಾ ಸ್ಟೇಷನ್. ಸೊ ಇನ್ನು ನೆಕ್ಸ್ಟ್ ಮೀಟ್ ಆಗೋಣ ಮಧುರದಲ್ಲಿ. ಜೈ ಶ್ರೀ ಕೃಷ್ಣ. ಬಾಯ್ ಅಂಕಲ್. ಬಾಯ್ ಅಂಕಲ್. ಬಾಯ್. Okay, bye. Bye. फिर से मिलेंगे. Miss you too. Bye. हाँ, मैसूर में. Bye. So guys, we are in Madura. ತುಂಬಾ ಕ್ಯೂಟ್ ಫ್ಯಾಮಿಲಿ. ಮತ್ತೆ ಮೈಸೂರಲ್ಲಿ ಸಿಕ್ಕಿನ ಅಂತ ಹೇಳೋರೆ. ನೋಡೋಣ ಯಾವಾಗ ಸಿಗ್ತಾರೆ ಅಂತ. ಒಂದು ಒಳ್ಳೆ ಗುಡ್ ಫ್ಯಾಮಿಲಿ. ಖುಷಿ ಆಯಿತು ಟ್ರಾವೆಲ್ ಮಾಡಿ. ತುಂಬ ಖುಷಿ ಆಯಿತು. B5 ಮಧುರಾ ರೈಲ್ವೆ ಸ್ಟೇಷನ್. ಫುಲ್ ಖಾಲಿ. ವಾಯ್ಸ್ ನಮ್ಗೆ ಇವಾಗ ಮಧುರೆಯಿಂದ ಡೆಲ್ಲಿಗೆ ಹೋಗೋ ಗಂಟೆ ಇನ್ನೂ 10 ಗಂಟೆ ಆಯ್ತಿದೆ. ಇವಾಗ ಟೈಮು 8 ಗಂಟೆ ಕರೆಕ್ಟಾಗಿದೆ. 10 ಗಂಟೆಗೆ ಮಧುರ. 9 ಗಂಟೆಗೆ ಇರಬೇಕಾಗಿತ್ತು. ಟೈಮು 1 ಅವರ್ ಡಿಲೇ ಆಗ್ಬಿಟ್ಟೈತೆ. ಈಗ 10 ಗಂಟೆಗೆ ಈಗ ಡೆಲ್ಲಿ. ಗೈಸ್ ಇಲ್ಲಿ ನೋಡಿ, ನೀವು ಇಲ್ಲಿ ನೋಡ್ತಿದ್ದೀರಿ ಮುಂದ್ಗಡೆ ನಾರ್ತರ್ನ್ ರೈಲ್ವೆ. ಒಳಗಡೆ ಒಳ್ಳೆ ಬಸ್ಸು ಕೊಡ್ತಾರಲ್ಲ ಸ್ಟ್ಯಾಂಡು, ಆ ಥರ ಕೊಟ್ಟರೆ ಅದಕ್ಕೆ ನೋಡಿ ಮೂವ್ ಆಗ್ತಿದೆ. ಒಳಗಡೆ ಒಳ್ಳೆ ಬಸ್ಸು ಕೊಡ್ತಾರಲ್ಲ ಹ್ಯಾಂಡಲ್, ಆ ಥರ ಕೊಟ್ಟರೆ ಅದು ನಾರ್ತರ್ನ್ ರೈಲ್ವೆ. ನೆಕ್ಸ್ಟ್ ಸ್ಟಾಪ್ ಶಿವಾಜಿ ಬ್ರಿಡ್ಜು. ಅದಾದ್ಮೇಲೆ ಬರೋದೇ ನೆಕ್ಸ್ಟ್ ನ್ಯೂ ಡೆಲ್ಲಿ ರೈಲ್ವೆ ಸ್ಟೇಷನ್. ಸೊ ಗೈಸ್ ಫೈನಲಿ ನ್ಯೂ ಡೆಲ್ಲಿಗೆ ರೀಚ್ ಆಗಿದ್ದೀವಿ. ರೈಲ್ವೆ ಸ್ಟೇಷನ್. ಮತ್ತೆ ನಮ್ಮ ಟ್ರೈನಲ್ಲಿದೆ. ಥ್ಯಾಂಕ್ ಯು ಕರ್ನಾಟಕ ಎಕ್ಸ್ಪ್ರೆಸ್ ಇಲ್ಲಿ ತನಕ ಕರ್ಕೊಂಡು ಸೇಫಾಗಿ ಹುಟ್ಟಿದ್ದಕ್ಕೆ. ಬಾಯ್ ಅಂಕಲ್. ಥ್ಯಾಂಕ್ ಯು. ಬಾಯ್. RAC ಪಾರ್ಟ್ನರ್ ಆಫ್ ಆ್ಯಂಡ್ ಆಫ್. ಇಲ್ಲಿ ಎಕ್ಸಿಲೇಟರ್ ಹಾಕ್ಬಿಟ್ರೆ ಇದಕ್ಕೂ ನೆಟ್ಲ್ ಹಾಕಿದ್ರೆ ಸರಿಯಾಗಿರೋದು ಹೋಗೋದಕ್ಕೆ ಸರ್ವೆ ಎಲ್ಲ ಎಷ್ಟು ಚೆನ್ನಾಗಿ ಮುತ್ಕೊಂಡವ್ರೆ ಎಕ್ಸಿಲೇಟರ್ ಆಗಿ. ಇಲ್ಲಿ ಮಡಿ ಕಡೋದು ಎತ್ತಾಕ ಹಂಗೆ ಹೋಯ್ತಾ ಇರೋದು. ಯಾವುದೋ ಫಿಲಮಲ್ಲಿ ನೋಡಿದ್ರೆ ಎಷ್ಟು ಥರ ಇದಾರೆ. ಕೂಲಿ ಹಿಂದಿ ಫಿಲಮ್ ಅದು ಕೂಲಿ ಅಂದ್ಬಿಟ್ಟಿದ್ದು ನನಗೆ. ಕಲೆಕ್ಟರ್ ಫಿಲಮ್ ಪೈಪ್ ಬ್ರಿಡ್ಜ್. ವೈಸ್ ವಾಟ್ ಅ ಕೋಇನ್ಸಿಡೆನ್ಸ್. ಅಲ್ಲಿ ರೈಲ್ವೆ ಸ್ಟೇಷನು ಹಂಗೆ ಇಲ್ಲಿ ಬಂದ್ರೆ ಈ ಕಡೆ ಮೆಟ್ರೋ ಐತಿ. ಇಲ್ಲೇ ಇವಾಗ ಮೆಟ್ರೋ ಇಂದ ಹೋಗೋದಿಲ್ಲ. ಇಳಿದ ತಕ್ಷಣ ಅಲ್ಲೇ ಮೆಟ್ರೋ. ಇಲ್ಲಿ ಆಟೋ ಕಮ್ಮಿ, ಎಲ್ಲ ಜಾಸ್ತಿ ಅಂದ್ರೆ ಟ್ಯಾಕ್ಸಿಗಳಿರ್ತಾರ. ಕಾರ್ ಐತವಲ್ಲ ಈ ಕಡೆ ಟ್ಯಾಕ್ಸಿ. ಗೈಸ್ ತಪ್ಪು ಇದೆ ಅಂದ್ರೆ ನಮ್ದು ಗೇಟ್ ನಂಬರ್ 5 ಮೆಟ್ರೋ ಎಂಟ್ರಿಗೆ. ಅಲ್ಲಿ ರಾಂಗ್ ಆಗೋಯ್ತು. ಆ ಕಡೆ ಸೈಡ್ ಹೋದ ರಾಂಗ್. ಅದು ಮೆಟ್ರೋ ಪಾಯಿಂಟ್ ಎಂಟ್ರಿ ಇಲ್ಲಿರೋದು. ಫಸ್ಟ್ ಟಿಕೆಟ್ ತಗೊಳ್ಳೋಣ. ಟಿಕೆಟ್ ತಗೊಬಿಟ್ಟು ಆಮೇಲೆ ಹೋಗ್ಬೇಕು. ನಾವು ಕಾರ್ಡ್ ಇವಲ್ಲ ಮೆಟ್ರೋಗೆ ಕಾರ್ಡ್ ಯೂಸ್ ಮಾಡ್ತಾರೆ. ಬಟ್ ವಿ ನಾಟ್ ಹ್ಯಾವ್ ಕಾರ್ಡ್. ಟಿಕೆಟ್ ಎಲ್ಲಿ ತಗೋತಾರೆ? ಇಲ್ಲಿ ಬೋರ್ಡೇ ಹಾಕಿಲ್ಲ. ಸೊ ಗೈಸ್ ಇವಾಗ ನಾವು ಇಲ್ಲಿ ಮೆಟ್ರೋ ಅಲ್ಲಿ ಮೇಲ್ಗಡೆ ಸೆಕ್ಯೂರಿಟಿ ಚೆಕ್ ಮಾಡಿದ್ರು. ಅಲ್ಲಿ ಮಾಡ್ಕೊಂಡು ಇವಾಗ ಟಿಕೆಟ್ ತಗೋತಿದ್ದೇವೆ. ಇಲ್ಲಿ ಟಿಕೆಟ್ ಕೌಂಟರ್ ಡೆಲ್ಲಿ ಮೆಟ್ರೋ ಸ್ಟೇಷನ್ ಇಲ್ಲೇ. ಅಲ್ಲಿ ಮೇಲ್ಗಡೆ ಸೆಕ್ಯೂರಿಟಿ ಚೆಕ್ ಮಾಡ್ಕೊಂಡು ಇವಾಗ ಈ ಕಡೆ ಟಿಕೆಟ್ ತಗೋತಿದ್ದೀವಿ. ಗೈಸ್ ನಮ್ಮ ಡೆಲ್ಲಿ ಟಿಕೆಟ್ ಅಂದರೆ ಮೆಟ್ರೋಗೆ ಇದು. ಈ ಸ್ಕ್ಯಾನರ್ ಏನಿದೆ ಇದನ್ನ ಅಲ್ಲಿ ಮಿಷಿನ್ಗೆ ಹಾಕ್ಬೇಕು ಕಡೆ ಈ ಥರ ಎಂದಾಗ ಮಾತ್ರ ಓಪನಿಂಗ್ ಆಗೋದು ಅದು ಮೆಟ್ರೋಗೆ ಕಾಣಿಸಿದೆ ಅದೇ ನಮ್ಮ ಮೆಟ್ರೋ. ಮೆಟ್ರೋ ಫಸ್ಟ್ ಟೈಮ್ ಮೆಟ್ರೋ ಟ್ರಾವೆಲ್ ಮಾಡ್ತಾರೆ ನಾನು. ಫುಲ್ ರಶ್. ಒಳ್ಳೆ ಬಸ್ ತುಂಬಾರೆ ಈ ಕಡೆ. ಒಳ್ಳೆ ಬಸ್ ತುಂಬಾರೆ ಹೇಳಕ್ಕ. ಬಸ್ಗಿಂತ ಫ್ರೀ ಆಗೈತೆ ಇಲ್ಲಿ ಹೋಗ್ಬೋದು ಮೇಲ್ಗಡೆ ಈ ಕಡೆ. ಸೇಮ್ ಟು ಸೇಮ್ ಬಸ್ಸಲ್ಲಿ ಹೆಂಗಿರುತ್ತೆ ಹ್ಯಾಂಡಲ್ ಇಲ್ಲೂ ಕಮ್ಮಿ ಕೊಟ್ಟಾಗ ಹ್ಯಾಂಡಲ್ ಹಿಂಗೆ ಅದಕ್ಕೆ ಟೋಟಲ್ ಬಸ್ ಫೀಲ್ ಆಗ್ತಿದೆ. ಸ್ವಲ್ಪ ಬಸ್ಗಿಂತ ಜಾಸ್ತಿ ಅಗಲ ಇದೆ. ಡೋರ್ ಕ್ಲೋಸ್ ಆಗಿದೆ. ಮೂವ್ ಆಗ್ತಾಯಿದೆ ನೋಡಿ. ಇಟ್ಸ್ ಮೂವಿಂಗ್.
ಗಾಯ್ಸ್ ಇದು ಫುಲ್ಲು ಫಾಸ್ಟ್ ಕೂಡ ಇದು ಒಂದು 3 ನಿಮಿಷ ತಗೊಂಡಿಲ್ಲ ಬೇಗ ಕರ್ಕೊಂಡ್ಬಿಟ್ಟು. ನಮ್ಮ ಕಡೆ ಏನಾದ್ರು ಬಸ್ಗಳು ಈ ಥರ ಆಗ್ಬಿಟ್ರೆ ಕಾಲೇಜಿಗೆ ಇದೆಷ್ಟು 9:15 ಇದ್ರೆ 9:03 ಕೊಂಡೋದು ಲೇಟಾಗಿ ಸರಿ ಆಗ್ಬೋದು. ದಿಸ್ ಈಸ್ ಮೆಟ್ರೋ ಪವರ್ ಇದು. ಇವಾಗ ಮತ್ತೆ ಎಕ್ಸಲೇಟರಿಂದ ವಾಪಸ್ ಮೇಲ್ಗಡೆ ಹೋಗೋದು. ಈಗ ನಾವಿರೋದು ರಾಜೀವ್ ಚಾಕ್. ನೋಡಿ ಗುರು, ಮೆಟ್ರೋ ಎಷ್ಟು ದೊಡ್ಡದಾಗಿದೆ. ಈ ಕಡೆ ಒಂದು ಏರ್ಪೋರ್ಟ್ ಥರನೇ ಇದೆ ಇದು. ಬಟ್ ದಿಸ್ ಇಸ್ ಮೆಟ್ರೋ ಸ್ಟೇಷನ್. ದೊಡ್ಡದಾಗೈತಲ್ಲ ಮಾತ್ರ. ಟ್ರೈನ್ ಒಳ್ಳೆ ಬಸ್ಸಿಂದ ನಿಂತಿರೋದಕ್ಕೆ. ಒಳಗಡೆ ಸೇಮ್ ಅದೇ ಥರ ಫ್ರೀ ಆಗಿದೆ, AC ಕೂಡ ಇದೆ ಒಳಗಡೆ ಹೋಗೋದಕ್ಕೆ ನಾಡಂಗೆ. ನೆಕ್ಸ್ಟ್ ನಮ್ಮದೇ ಇದು. ಓಡಿ 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 ಈ ಸ್ಟೇಷನ್ ನೇಮು ರಾಮಕೃಷ್ಣ ಆಶ್ರಮ. ರಾಮಕೃಷ್ಣ ಆಶ್ರಮ ನಮ್ಮ ಕಡೆ ಮೈಸೂರಲ್ಲಿ ಶ್ರೀ ಗಣಪತಿ ಸಚಿದಾನಂದ ಆಶ್ರಮ. ದಿಸ್ ಇಸ್ ರಾಮಕೃಷ್ಣ ಆಶ್ರಮ. ಗೈಸ್ ನಾವು ಉತ್ತಮ್ ನಗರಿ ವೆಸ್ಟಲ್ಲಿ ಇಳಿಬೇಕಾಯ್ತು. ಆಯುಷ್ ಹೇಳಿದ ನಾವು ಈಸ್ಟಲ್ಲಿ ಇಳಿಬಿಟ್ಟು ಕನ್ಫ್ಯೂಸ್ ಆಗೋಯ್ತು ವೆಸ್ಟ್ ಈಸ್ಟ್. ಇವಾಗ ಇನ್ನೊಂದು ಮೆಟ್ರೋ ವೇಟ್ ಮಾಡ್ತೀನಿ. ಇನ್ನೊಂದು ಮೆಟ್ರೋ ಬಂದಿದೆ ಈಗ. ಎಲ್ಲ ಇನ್ನೊಂದು ಮೆಟ್ರೋ ಬರ್ತಾ ಇದೆ ಅಲ್ಲಿ. ಆಯುಷ್ ಚೆಲ್ಲೆ ಬೇರೆ ಊಟ ಗೈಸ್ ನೋಡಿ. ಆಯುಷ್ ನಮ್ಮ ಅವ್ರ ಮನೆಗೆ ಕರ್ಕೊಂಡು ಹೋಗ್ತಿದ್ದೆ ನನ್ನ. ಗೈಸ್ ನಂಗೆ ಇಲ್ಲಿ ನೋಡಿದ್ರೆ ನಾನು ಡೆಲ್ಲಿಗೆ ಬಂದಿರೋ ಥರ ಕಾಣಿಸ್ತಾನೆ ಇಲ್ಲ. ಸೇಮ್ ಯಾವುದೋ ಮೈಸೂರಲ್ಲಿ ಇಲ್ಲಿಗೆ ಬಂದಿರಂಗೆ ಐತೆ. ಸೇಮ್ ಯಾವುದೋ ಡೆಲ್ಲಿಗೆ ಬಂದಿರಂಗೆ ಐತೆ ಮೈಸೂರಲ್ಲಿ. 10 ಕ್ಲಾಸ್ 3 ಕ್ಲಾಸ್ ಅಂತಾರೆ ಆ ಥರ ಬಂದಂಗೆ ಐತೆ ನಂಗೆ ಇಲ್ಲಿ. ಅಲ್ವಾ ನೋಡೋಕೆ ಸೇಮ್ ಹಂಗೆ ಇರ್ತಾನೆ ಆಯುಷ್. ಗೈಸ್ ಸೇಮ್ ನೋಡೋಕ್ಕೆ ಇದು ಬೆಂಗಳೂರು ಗಲ್ಲಿ ಥರ ಐತೆ. ಮೈಸೂರು ಬೆಂಗಳೂರು ಡೆಲ್ಲಿಗೆ ಬಂದೈತೆ ಅನಿಸ್ತಲ್ಲ ಈ ಕಡೆ. ಅಂದರೆ ಈ ಕಡೆ ಬಂದಾಗ ಈಚೆ ಕಡೆ ಹೋದಾಗ ಮೆಟ್ರೋ ಸೈಡ್ ಬೇಕಾದ್ರೆ ಕಾಣಿಸುತ್ತೆ ಡೆಲ್ಲಿ ಥರ. ಬಟ್ ಈ ಕಡೆ ಹತ್ರ ಅನ್ಸೋದಿಲ್ಲ ಈ ಕಡೆ ನೋಡಿ. ಗೈಸ್ ಡೆಲ್ಲಿಯ ಸ್ಕೂಲ್ ನೋಡಿ ಹೆಂಗೈತೆ. ಆಯುಷ್ ಯಾವ್ದು ಸ್ಕೂಲ್ ಇದು? ಸ್ಕೂಲ್ ಹೆಸರು ಗೊತ್ತಿಲ್ಲ. ಸ್ಕೂಲ್ ಅಂತಾನೆ ಓಲಿ ಕಾನ್ವೆಂಟ್ SCO ಸ್ಕೂಲು. ನೋಡೋಕೆ ಯಾವುದೋ ಒಳ್ಳೆ ಫ್ಲಾಟ್ ಥರ ಐತೆ ಇದು ಸ್ಕೂಲು. ಗೈಸ್ ಇಲ್ಲಿ ನೋಡಿ ಮೇಲ್ಗಡೆಲ್ಲ ಎಷ್ಟು ವೈರ್ ಮೇಲೆ ವೈರು. ಯಾವ್ದಾದ್ರೆ ಮೇಲ್ಗಡೆಯಿಂದ ಬಿದ್ದಿರೋ ವೈರ್ ಹಿಡ್ಕೋಬೋದು ಹಂಗೆ ಕಡೆ ಹಂಗಾಯ್ತೆ ಇಲ್ಲಿ. ಆಯುಷ್ ಅವರ ಮನೆ ಇಲ್ಲೇ ಇರೋದು ನೋಡಿ. ಇದು ಫ್ಲ್ಯಾಟ್ ಇದು. ಗೈಸ್ ನೋಡಿ ಆಯುಷ್ ಮನೆ ಫ್ಲ್ಯಾಟ್. ನನಗೆ ರೂಮ್ ಅಂತಿದ್ದು ಆಯುಷ್ ರೂಮ್ ಮೇರಲ್ಲಿ ಯಾಕೆ ನನಗೆ ರೂಮ್ ಇದು ಯಾವ ಓಕೆ ರೂಮ್ 3 ಇದ್ದರೆ ಯಾವ್ದಾದ್ರು ಮಡಿಕೊಂತಾರೆ ರೂಮ್. ಮುಂದ್ಗಡೆ ಇಲ್ಲೇ ದೇವರು. ಸೋಮವಾರ ಆಗಿತ್ತು, ಸ್ನಾನ ಮಾಡಿದ್ದೀರ ಅವರು. ಫಸ್ಟು ರೊಕ್ಕ ಬರಲಿ 3 ಐತೆ ಇಲ್ಲೇ ಸಾಕು ಒಂದರಲ್ಲಿ. ಯಾಕೆ ಅಷ್ಟು 3 ಅವ್ರು ಬರಲಿ ಮಕ್ಕ ಹೋಗಿ ನಾನು ಸ್ನಾನ ಮಾಡ್ಕೋಬೇಕು. ಫುಲ್ಲು ದೇವಂತೋದೀನಿ ಸ್ನಾನ ಮಾಡಕ್ಕೆ ಮತ್ತೆ ಬೇಗ. ನೋಡಿ ಇವನಿಗೆ ಅಕ್ಕ ಇರೋದು. ಅಕ್ಕಂದ ನಾನು ಇವನ್ನ ಬಚ್ಚಿ ಅಂತ ಕರಿತೀನಿ. ಇವನು ಇವ್ರ ಅಕ್ಕನ ಬಚ್ಚಿ ಅಂತ ಕರೆಯೋದು. ನಂಬಕೈತಿಲ್ಲ ಅವರು. 38.8K 38,000 ಫಾಲೋವರ್ಸ್. 38,900 ಫಾಲೋವರ್ಸ್ ಇರೋದು. ಬಟ್ ವ್ಯೂಸ್ ಮಾತ್ರ ಇನ್ನೂ ಕಡಿಮೆ. ಮೊದಲು ಬಿತ್ತು 5,000 ಒಳಗಡೆ ವ್ಯೂಸ್. 700 ವ್ಯೂಸ್ ಈಗ ಅಷ್ಟೀಗ. ಆಯುಷ್ ಇತನೇ ಸಾರೆ ಫಾಲೋವರ್ಸ್. ಕೊಲಾಬ್ ಮಾಡ್ಬೇಕಂತೆ. ಏನು ಕೊಲಾಬ್ ಮಾಡ್ತೀಯ? ಏನೋ ಒಂದು 17 ಫಾಲೋವರ್ಸ್. वो कर रही है ना मुझे फॉलो. 17 में वही बड़ी बात है. ಓಹೋ 17 38K ಇರೋರು ಇವನ್ನ ಫಾಲೋ ಮಾಡ್ತಿರೋದು ಅದೇ ದೊಡ್ಡದು ವಿಷಯ. ನಮಗೆ ಬಾತ್ ಖತಮ್. ಮೊದಲು ಸ್ನಾನ ಮಾಡ್ಕೊಬೋತೀನಿ ಗಾಯ್ಸ್. ಸೊ ಗಾಯ್ಸ್ ನಾನು ಸ್ವಲ್ಪ ಸ್ನಾನ ಏನ ಮಾಡ್ಕೊಂಡು ರೆಡಿ ಆದೆ. ಇವಾಗ ಟೈಮು 5:30 ಆಗಿದೆ. ಈಗ ಸ್ವಲ್ಪ ನಾವು ಊಟನೂ ಅಲ್ಲೇ ಮಾಡಿದೆ. ಬೆಳಿಗ್ಗೆ ನಾಷ್ಟ ಮಾಡಿದ್ದೇವರು. ಸ್ನಾನ ಮಾಡಬೇಕಾಯ್ತು, ಸ್ನಾನ ಮಾಡಾಯಿತು. ಸೊ ಸ್ವಲ್ಪ ರೆಸ್ಟ್ ತಗೊಂಡು ಅಲ್ಲೇ ಮನೇಲೇ ಇದ್ದು ಇವಾಗ ಪಾರ್ಕ್ ಬಂದಿದ್ದೇವೆ. ಆಯುಷ್ ಪಾರ್ಕ್ ನಮ್ಗೆ ಬರೀ ಪಾರ್ಕ್ ಅಂದ್ರೆ ಹೆಸರಿಲ್ಲ. ಎಷ್ಟು ದೊಡ್ಡದಾಗೈತೆ ಪಾರ್ಕ್ ಇದು. ಇಲ್ಲಿ ಸುತ್ತಲೂ ನೋಡಿದ್ರೆ ಫ್ಲ್ಯಾಟ್ಸು ಮನೆಗಳು. ಇಲ್ಲಿ ಮಧ್ಯದಲ್ಲಿ ಮಾತಾಡ್ತಾರೆ. ಚೆನ್ನಾಗಿ ದೊಡ್ಡದಾಗೈತೆ ಜಾಗ ಈ ಕಡೆ. ಆಯುಷ್ ಬರ ಗೈಸ್ ಇನ್ನೊಂದು ಚಾಲೆಂಜ್ ಕೊಡ್ತಿದ್ದೀನಿ ಆಯುಷ್ಗೀಗ. ಆಯುಷು ನಮ್ಮ ಮನೇಲಿ ಅಂದರೆ ನಮ್ಮ ಕರ್ನಾಟಕದಲ್ಲಿ ಇದ್ದಾಗ ನಾನು ನಿನ್ನ ಜೊತೆ ಜಾಸ್ತಿ ಅಂದರೆ ಹಿಂದಿನೇ ಮಾತಾಡೋದು. ಇವಾಗ ನಾನು ನಿಮ್ಮ ಜೊತೆ ಡೆಲ್ಲಿಗೆ ಬಂದಿದ್ದೀನಿ. ಇವನು ಕನ್ನಡದಲ್ಲೇ ಮಾತಾಡ್ಬೇಕು ನಿನ್ನ ಜೊತೆ. ಕನ್ನಡ ಆಯಿತು. ಕನ್ನಡ ಓಕೆ. ಇಂಗ್ಲೀಷ್ ಅಲ್ಲ ಕನ್ನಡ ಹೇಳಿದ್ದಾನು. ಆಯಿತು ಅನ್ನಿದ್ದಾನೆ. ಕನ್ನಡದಲ್ಲೇ ಮಾತಾಡ್ಬೇಕು ಇವನೀಗ. ಸ್ವಲ್ಪ ಪಾರ್ಕ್ ಸುತ್ತಾಡಿಸ್ತೀನಿ ಮನೆಗೆ ಅಷ್ಟು ನೋಡೋಣ ಹೆಂಗಿದೆ ಅಂತ.
ಬಿಸಿಲು ತುಂಬಾ ಇದೆ ಐತಿಲ್ಲ. ಡೆಲ್ಲಿ ಮೇಲೆ ಬಿಸಿಲು ಇಲ್ಲಿ. ಚಲ್ ಬಾ ಹೇಳ ಮೇಲೆ ಗೈಸ್, ಇದು ಸಿಟಿಸನ್ಸ್ ಪ್ಲೇಫುಲ್ ಅಂದ್ರೆ ಆರಾಮಾಗಿ ರೆಸ್ಟ್ ಮಾಡ್ತಾರೆ ಈ ಕಡೆ ಸಿಟಿಸನ್ ಆಗಿರೋದು. ಇಲ್ಲಿ ಮುಂದ್ಗಡೆ ಚಿಲ್ಡ್ರನ್ಸ್ ಪ್ಲೇ ಪಾರ್ಕ್, ಎಕ್ಸಸೈಸ್. ಗೈಸ್ ಇಲ್ಲಿ ಮುಂದ್ಗಡೆ ಏನಿದೆ ಅದು ಶೋಲ್ಡರ್ ಎಕ್ಸಸೈಸ್ ಸೂಪರ್ ಆಗೈತೆ. ಮತ್ತೆ ಶೋಲ್ಡರ್ ಪ್ಲಸ್ ಚೆಸ್ಟ್ ಎಕ್ಸಸೈಸ್, ಚೆಸ್ಟ್ ಪ್ರೆಸ್ ಇದು ಅಲ್ಲಿ ಮಾಡ್ತಾರೆ ಈ ಕಡೆ. ಈಗ ನಾನು ಒಂದೊಂದು ಮಾಡೋದು ಆ ಕಡೆ ಕೂತ್ಕೊಂಡು. ಅಂದ್ರೆ ನಮ್ ವೆಯ್ಟ್ ನಾವೇ ಮೇಲ್ಗಡೆ ಕೂತ್ಕೊಂಡಿದ್ರಲ್ಲಿ. ಫುಲ್ ಖಾಲಿ ಪ್ಲೇ ಗ್ರೌಂಡ್, ಫುಲ್ ತುಂಬಾ ಜನ ಎಲ್ಲ ಆಡ್ತಿದ್ದಾರೆ ಮಕ್ಕಳು. ಈ ಪ್ಲೇ ಗ್ರೌಂಡ್ ಮಾಡಿ ಸುಮಾರು ಟೈಮ್ ಆಗಿರ್ಬೇಕಿದು. ಎಲ್ಲ ಹೊಂಟಿದೆ ಇಲ್ಲಿ. ಹ್ಯಾಂಗ್ ಮಾಡೋದೊಂದು ಐತೆ ಅಷ್ಟೇ. ಫುಲ್ ಗ್ರೂಪ್ಸ್ ಎಲ್ಲ ಕ್ರಿಕೆಟ್ ಆಡ್ತಾ ಇದಾರೆ ಎಲ್ಲರೂ. ಅಲ್ಲೋಡೆ ಕಡೆ ದೊಡ್ಡದೊಂದು ಗುಂಪೆ ಇದೆ. ಇನ್ನೊಂದಿನ ಗೈಸ್, ನಾನು ಇಲ್ಲಿ ಡೆಲ್ಲಿಗೆ ಬಂದಿರೋ ತರ ಫೀಲ್ ಆಯ್ತಿಲ್ಲ. ಯಾವುದೋ ಬೇರೆ ಕಡೆ ಅಂದ್ರೆ ಸಿಟಿಗೆ ಬಂದಿರಂಗೆ ಆಯ್ತು ಅಷ್ಟೇ. ಈ ಕಡೆ ಅಂದ್ರೆ ಸುತ್ತಮುತ್ತಲು ಮನೆಗಳು ನೋಡಿದ್ರೆ, ಇಲ್ಲಿ ಪ್ಲೇ ಗ್ರೌಂಡ್ ನೋಡಿದ್ರೆ ಹಂಗೆ ಅನಿಸ್ತಾರೆ ನನಗೆ. ಡೆಲ್ಲಿಗೆ ಬಂದಿರ್ತಾರೆ ಒಂಚೂರು ಫೀಲ್ ಆಯ್ತಿಲ್ಲ. ಆದರೆ ಹೊರಗಡೆ ಹೋದಾಗ ಮಾತ್ರ ಹಂಗೆ ಅನ್ಸೋದಷ್ಟೇ. ಅಂದರೆ ಈಗ ಮೆಟ್ರೋ ಸ್ಟೇಷನ್ ಆಗಿರ್ಬೋದು, ಅಂದ್ರೆ ಲಾಂಗಿನ ದೊಡ್ಡದಾಗ ನೋಡ್ತೀವಲ್ಲ ಅದರಿಂದ ಆ ಥರ. ಆಯುಷ್ ತೂಕೆ ಬೋಲ್ತಾ ಕ್ಯಾಮ್ರಾಮ್ಯಾನ್. ಹಂಗಾರೆ ನೀನ್ ಏನ್ ಹೇಳ್ತೀಯ ಆಯುಷ್ ಇದ್ರ ಬಗ್ಗೆ ಪ್ಲೇಸಸ್ ಎಲ್ಲ ಚೆನ್ನಾಗಿ ಗೊತ್ತಾ ಆಯುಷ್ಗೆ? ಪಾರ್ಕ್ ಅವನ್ನೇ ಕರ್ಕೊಂಡ್ ಬಂದ. ಈಗ ಏನೋ ಪೆಲೆ ಘೋಡ ಒಂದು ಕುದುರೆ ಇತ್ತು ಇಲ್ಲಿ, ಅದು ಹಿಂಗಿಂಗ್ ಮಾಡೋದು. ಹೆಂಗೆ ಸ್ಪ್ರಿಂಗ್ ಕುದುರೆ ಹಾರ್ಸ್. ಇದೇನಿದು? ಇದೇನು ಜಾರುಗುಪ್ಪಿನ ಅಥವಾ ಸ್ಲೈಡ್? ಹಂಗೇನ ಇದು? 1 2 3 4 5 ತೂತಾಗ್ಬಿಟ್ಟವ ಇಲ್ಲ ಇದು. ಇಲ್ಲಿ ನೋಡಿ, ಇದಕ್ಕಂತೂ ಸೈಡ್ ಪ್ರೊಟೆಕ್ಷನ್ ಉಂಟಾಗೈತೆ ಅಲ್ಲ ಇದರಲ್ಲಿ. ಗೈಸ್ ಆಯುಷ್ಗೆ ಆಟ ಆಡೋಕ್ಕೆ ತುಂಬ ಇಷ್ಟ ಆಯ್ತೈತೆ. ಗೈಸ್ ಆಯುಷ್ ಹೇಳ್ತಾ ಇದ್ದಾನೆ, ಪಾರ್ಕಲ್ಲಿ ಒಂದು ದೊಡ್ಡ ಗ್ಯಾಂಗ್ ಇದೆ. ಆಯುಷ್, ಆ ಗ್ಯಾಂಗ್ ಹೆಸರೇನ ಹೇಳು, ಪರವಾಗಿ ಹೇಳು. ಮುನ್ನು ಬಾಯ್, ದ ಗ್ರೇಟೆಸ್ಟ್ ಪಿಜನ್ ಆಫ್ ಆಲ್ ಟೈಮ್. ಗ್ರೇಟೆಸ್ಟ್ ಪಿಜನ್ ಪಾರಿವಾಳ ಗ್ಯಾಂಗ್. ಗೈಸ್ ಬನ್ನಿ ನಿಮ್ಗೆ ತುರಿದ ತೋರಿಸ್ತೀನಿ ಅದನ್ನ. ಆಯುಷ್ ಹೇಳ್ತಿದ್ದ. ಆಯುಷ್ ಹೆಸರೇನದು? ಆಯುಷ್, ಮುನ್ನು ಬಾಯ್, ದ ಗ್ರೇಟೆಸ್ಟ್ ಪಿಜನ್ ಆಫ್ ಆಲ್ ಟೈಮ್ ಕಿ ಗ್ಯಾಂಗ್. ಮುನ್ನು ಬಾಯ್ ಹತ್ತಿರ್ಕೋಣ. ಅಲ್ಲಲ್ಲ ಓಡ್ಸ್ಬಿಟ್ನಲ್ಲಿ. ಗಾಯ್ಸ್, ಇವಾಗ ನಾವು ಮೊಮೋಸ್ ಮತ್ತೆ ಚಿಲ್ಲಿ ಪೊಟೇಟೊ ಆಯುಷ್ ಕೈಲಿ ನೋಡಿ. ಎಂಜಾಯ್ ಚಲೋ ऊपर चला आयुष ಅದೇ ಮೇಗಡೆ. ಸೊ ಗೈಸ್, ಈಗ ತಾನೇ ವೆಜ್ ಚಿಲ್ಲಿ ಪೊಟೇಟೊ ತಿಂದು ಅವ್ರು ಲಿಫ್ಟಿಗೆ ಹಾಕಿರ್ತಾರೆ ಆಗ್ಬಿಟ್ಟೈತೆ. ಈಗ ನಾನು ಅದೇ ವಿಡಿಯೋ ಮಾಡಕ್ಕೆ ಹೋಗಿ ನೋಡ್ಬಿಟ್ಟಿದ್ರೆ ಅಷ್ಟೇ, ಕಣ್ಣಲ್ಲಿ ನೀರು. ಇಲ್ಲಿ ಅವ್ನ ಕೈ ಹೊಡಿದ್ರಿ, ಕೈಯೇ ರೆಡ್ ಆಗ್ಬಿಟ್ಟೈತೆ ಮಕ್ಕನು. ಮುಂದ್ಗಡೆ ನಮ್ಮ ಅಪ್ಪು ಬಾಸ್ತು ಫಿಲಮ್ ಯುವರತ್ನ, ಅದೇ ಹಿಂದಿಲ್ ಗೊತ್ತೈತೆ ಅದು. ಅಪ್ಪು ಬಾಸ್ ಫಿಲಮು ಮುಂದ್ಗಡೆ. ಸೊ ಗೈಸ್, ಇವಾಗ ಟೈಮು 7:15. ಇಲ್ಲಿ ನನಗೆ ಜಾಸ್ತಿ ಮೊಬೈಲ್ ಯೂಸ್ ಮಾಡೋಕ್ಕಂತೂ ಬಿಡೋದಿಲ್ಲ. ಆಯುಷ್ ಅವರ ಮನೇಲಿ ತುಂಬ ಸ್ಟ್ರಿಕ್ಟ್ ಅಂದರೆ ಸ್ಟ್ರಿಕ್ಟ್ ಇಲ್ಲಿ ಸ್ವಲ್ಪ. ಅಂದರೆ ನಾನು ಅವ್ರ ಅಜ್ಜಿನೇ ಹೇಳ್ತಾರೆ, ಇಲ್ಲಿ ಜಾಸ್ತಿ ಮೊಬೈಲ್ ಯೂಸ್ ಮಾಡೋಂಗಿಲ್ಲ ರವಿ ಕೂಡ, ಸರಿನಾ ಅರ್ಥ ಆಯ್ತಾ ಮಗನೇ ಅಂತ ಹೇಳ್ತೀನಿ. ಅವ್ರ ತಾತ ಅಂತೂ ಫುಲ್ ಸ್ಟ್ರಿಕ್ಟ್. ಇನ್ನೂ ಮೊಬೈಲ್ ಕಡಿಮೆ. ಇವನು ಎದುರ್ಕೋತ, ನಂಗಿದ್ದು ಜಾಸ್ತಿ ಮೊಬೈಲ್ ಮನೇಲಿ ಇವನು ಯೂಸ್ ಮಾಡೋದು. ಇವನು ಎದುರ್ಕೋತ ಏನು. ಸೊ ಇವಾಗ ಎಡಿಟ್ ಮಾಡಬೇಕು ಅಂದರೆ ಇನ್ನು ನೈಟ್ ಕೂತು ಎಡಿಟ್ ಕೊಡ್ತಿದ್ದೆ. ಸೊ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು. ನಾಳೆ ಆಯುಷ್ ಏನೋ ಪ್ಲ್ಯಾನ್ ಇದೆಯಾ? ನಾಳೆ ಶಾಪಿಂಗ್ ಇರ್ಬೋದು ಅದೇ. ಸೊ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಪೀಸ್ ಔಟ್.